ಸುಖಿ ಭವ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮಣ್ಣಿನ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರು ತುಂಬಿಸಬೇಕು ಅಂತಂದೇಳಿ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತಂದೇಳಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು 5 ತಾಲೂಕನ್ನು ನಾವು ಪ್ರತಿಭಟನೆ ಮಾಡಿ, ಧರಣಿ ಮಾಡಿ, ಹೋರಾಟ ಮಾಡಿ, ಅಹೋರಾತ್ರಿ ಧರಣಿಗಳು ಮಾಡಿ ಮತ್ತು ಎಲ್ಲ ತಾಲೂಕು ಬಂದ್ ಮಾಡಿ ಎಲ್ಲ ತಾಲೂಕಿನಿಂದ ಪಾದಯಾತ್ರೆ ಮೂಲಕ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ವಿ. ರಾಜ್ಯ ಸರ್ಕಾರ ಈ ಬರುವ ಬಜೆಟಲ್ಲಿ 5,000 ಕೋಟಿ ಇಡಲೇಬೇಕು ಮತ್ತು ಕೇಂದ್ರ ಸರ್ಕಾರ ಘೋಷಿಸಿರ್ತಕ್ಕಂಥ ಮೋದಿಯವರು ಬಂದು ಘೋಷಣೆ ಮಾಡ್ತಕ್ಕಂಥ 5,300 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡದೆ ಹೋದರೆ ನಾವು ಜಂತರ್ ಮಂತರ್ ಬಂದು ಕೇಂದ್ರ ಸರ್ಕಾರದ ಚಳವಳಿ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಧರಣಿ ಮಾಡಲಿಕ್ಕೆ. ಮತ್ತು ನಮ್ಮ ಜಿಲ್ಲಾ ನೀರಾವರಿ ಸಚಿವರು ಧರಣಿ ಸ್ಥಳ ಬರಬೇಕು ಅಂತ ಹೇಳಿದ್ವಿ. ಧರಣಿ ಸ್ಥಳ ಬರೆದವರೇ ನಾವೀಗ ಜೈಲು ಬರೋ ಚಳವಳಿ ತೀರ್ಮಾನ ತಗೊಳ್ತೀವಿ. ರೈತರು ಎಲ್ಲರೂ ಕೂಡ ನಮ್ಮ ಜೈಲಿಗೆ ಚಿಂತಿಲ್ಲ, ನೀರಾವರಿ ಸಚಿವರು ಬರಲೇಬೇಕು. ಯಾಕಂದರೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಲ್ರೆಡಿ ಮನೆ ಕೊಟ್ಟು ಇದುವರೆಗೂ ಬಂದಿಲ್ಲ. ಅವರು ನಮ್ಮ ಸಭೆ ಮುಗಿಯೊಳಗಾಗಿ ಬರಬೇಕು. ಬರೆದವರೇ ಇಲ್ಲಿ ಆಗುವಗಳಿಗೆ ಜಿಲ್ಲಾಡಳಿತನೇ ಹೊಣೆಯಾಗುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ಭದ್ರಾ ಮೇಲ್ದಂಡೆ ವೀಕ್ಷಣೆ ಮಾಡಕ್ಕೆ ಹೋಗಿ ಬಂದಷ್ಟು ಬಿಟ್ಟರೆ ಇದುವರೆಗೂ ಯಾವುದೇ ಪ್ರಗತಿ ಆಗಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಡೀ ಜಿಲ್ಲೆಗೆ 5 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಸರ್ಕಾರದ ಮೇಲೆ ಇದುವರೆಗೂ ಬಜೆಟಲ್ಲಿ ಹಣ ಬಿಡುಗಡೆ ಮಾಡಿ ಅಂತ ಯಾವ ಶಾಸಕರು ಕೇಳಿಲ್ಲ. ಕೂಡಲೇ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರು ರಾಜ್ಯ ಸರ್ಕಾರದಿಂದ 5,300 ಕೋಟಿ ಹಣ ಬಿಡುಗಡೆ ಮಾಡದೆ ಹೋದರೆ ಎಲ್ಲ ರಾಜೀನಾಮೆ ಕೊಡಬೇಕು. ಪ್ರತಿಯೊಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಬರಬೇಕು. ಎಲ್ಲ ತಾಲೂಕಿನಲ್ಲಿ ಶಾಸಕರ ಮನೆ ಮುಂದೆ ನಾವು ಚಳವಳಿಯನ್ನು ಶುರು ಮಾಡ್ತೀವಿ. ನೀರು 5,000 ಕೋಟಿ ಹಣ ಇತ್ತ ಹೋದ್ರೆ ಅಂತೇಳಿ ನಾವು ವಾಹಿನಿ ಮುಖಾಂತರ ಎಲ್ಲ ಶಾಸಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ್ಯಾವ ಕೆರೆಗಳು? ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮಣ್ಣಿನ ಕೆರೆಗಳಿಗೆ ತುಂಬಿಸಬೇಕು. ಇಟ್ಟಿರ್ತಕ್ಕಂಥ ಮಣ್ಣಿನ ಕೆರೆಗಳು ವಿಶೇಷವಾಗಿ ಈಗ ಹಿರಿಯೂರು ತಾಲೂಕಲ್ಲಿ ಯಾವ ಕೆರೆಗೂ ಪೈಪ್ಲೈನ್ ಕಾಮಗಾರಿ ಆಗಿಲ್ಲ. ಅದರಾಗೂ ಐಮಂಗಳ ಹೋಬಳಿಯ ಕೆರೆಗೆ ಫಸ್ಟ್ ಬರ್ತಕ್ಕಂಥ ಒಂದು ಕೆರೆಗೂ ಇನ್ನೂ ಪೈಪ್ಲೈನ್ ಕಾಮಗಾರಿ ಇಲ್ಲ. ಈಗ ಬರ್ತಕ್ಕಂಥ ಪಾಯಿಗೂ ಎಲ್ಲೆಲ್ಲಿ ಅವಕಾಶ ಇತ್ತು ಚಾನಲ್ ಹೊಡೆದಾರು ಕೆರೆಗಳು ನೀರು ತುಂಬಿಸಬೇಕು. ಕೆರೆಗಳು ನೀರು ತುಂಬಿಸ್ತವರೆ ಐಮಂಗಳ ಹೋಬಳಿ ಭಾಳಷ್ಟು ಕಷ್ಟ ಐತೆ. ಅದೇ ಶಾಸಕರು ಸಚಿವರು ಯವ್ವನಹಳ್ಳಿ ಹೋಬಳಿಗೆ ನೀರು ಕೊಡ್ತೀವಿ ಅಂತಂದು ಹೇಳಿದ್ರೆ ಇದುವರೆಗೂ ಕೊಟ್ಟಿಲ್ಲ. ಬರೀ ಸುಳ್ಳು ಭರವಸೆಗಳನ್ನ ನೀಡ್ತಾರೆ. ಯಾವುದೇ ಕಾಮಗಾರಿಗಳಾಗಲಿಲ್ಲ. ನಾವು ಧರಣಿ ಕೂಡ 3 ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿದ್ವು, ಆದರೆ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡಲೇ ಇದನ್ನು ಬಗೆಹರಿಸಿ ನೀರು ಹರಿಸಬೇಕು. ಈ 6 ತಾಲೂಕಿನ ಎಲ್ಲ ಮಣ್ಣಿನ ಕೆರೆಗಳು ತುಂಬಿಸಬೇಕಂತ ಮತ ಇದೆ. ಅಶೋಕ್ ವಿರೋಧ ಪಕ್ಷ DPR ಇದು 3ನೇ ಸಭೆ ಜವಾಬ್ದಾರಿ ಒಂದು ಎಕರೆಗೆ ನೀರು ಕೊಡ್ತಾರೆ ಅಂತ ಈಗ ಬಹುತೇಕ ಯೋಜನೆ ಮುಕ್ತಾಯಗೊಂಡಾಗ ಈಗ ನಾವು ಮೊದಲೇ ನಮ್ಮ ಜಿಲ್ಲೆನೇ ಮೊದಲು ಮುಖ್ಯವಾಗಿ ಬಯಲುಸೀಮಾ ಯೋಜನೆ ಫಲಾನುಭವಿಗಳು ನಮ್ಮ ಜಿಲ್ಲೆ ಕೊಡಬೇಕಾಯಿತು. ನಮ್ಮ ಜಿಲ್ಲೆ ಎಲ್ಲ ಕೆರೆ ತುಂಬಬೇಕಾಯಿತು, ಎಲ್ಲ ಕೆರೆಗಳು ಸೇರಿಸಬೇಕಾಯಿತು. ಅದನ್ನು ಬಿಟ್ಟು ಪ್ರತಿ ವರ್ಷ 5,000 ಕೋಟಿ ಒಂದ್ಸಲ ಆಯಿತು, 11,000 ಕೋಟಿಗಾಯಿತು, 21,000 ಕೋಟಿ ಬಂತು, ಮುಂದೆ 27,000 ಕೋಟಿ. ಬರೀ ಯೋಜನೆ ಗಾತ್ರವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ರೆ ಇವರು ನಮ್ಮ ಜಿಲ್ಲೆಗೆ ನೀರು ಎಲ್ಲ ಎರಡೂ ಪಕ್ಷದ ಶಾಸಕರು, ಎರಡೂ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಇಚ್ಛಾಶಕ್ತಿ ಇಲ್ಲ. ಎರಡೂ ಪಕ್ಷದ ಶಾಸಕರು ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿ ಇದನ್ನು ಲಾಭದಾಯಕ ಮಾಡ್ಕೊಳ್ಳೋಕ್ಕೋಸ್ಕರ ಈ ಯೋಜನೆ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಅನಿಸುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಈ ವರ್ಷ ನೀರು ಹರಿಸ್ತಾ ಹೋದರೆ ಮುಂದೆ ಎಲ್ಲ ಸರ್ಕಾರಗಳು ಮುಂದೆ ನಮ್ಮ ಯಾವುದೇ ಹಳ್ಳಿ ಒಳಗೆ ಬಂದು ಪ್ರಚಾರ ಮಾಡಬಾರ್ದು, ಯಾವುದೇ ಶಾಸಕರು ಹಳ್ಳಿ ಒಳಗೆ ಬರಬಾರ್ದು, ಎಲ್ಲರೂ ಗೆಲುವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಜಿಲ್ಲೆಯಲ್ಲಿ ಮಾಡ್ತೇವೆ. ಈಗ ಇವತ್ತು ನಾವು ಜಿಲ್ಲಾ ನೀರಾವರಿ ಸಚಿವರು ಬಂದು ಮತ್ತು ನೀರಾವರಿ ಸಚಿವರು ಬಂದು ಮನವಿ ತಾಂದ್ರೆ ನಮ್ಮ ಜಿಲ್ಲೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡ್ವಿ. ಜೈಲು ಬರೋ ಚಳವಳಿಯನ್ನು ತಗೋಬೇಕು ಅಂತಂದೇಳಿ ನಾವೀಗ ಮಾಡು ಇಲ್ಲ ಮಾಡಿ ಹೋರಾಟ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ಸಬು ಬೀಳ್ತಕ್ಕಂಥದ್ದಲ್ಲ, ಸಬು ಮಾಡ್ತಕ್ಕಂಥಲ್ಲ, ರೈತರು ಬಂದರೂ ಕೂಗಿರುವರು ಅಂತಲ್ಲ. ನಾವು ನಿರಂತರವಾಗಿ ಹೋರಾಟ ಚಳವಳಿಯನ್ನು ಮಾಡ್ತಿದ್ವಿ. ಈ ಸಲ ಅಧಿವೇಶನದಲ್ಲಿ ನಾವು ಹಣ ಬಿಡುಗಡೆ ಮಾಡಿದೆ. ಹಣ ತುಂಬಿಸಿದೆ. ನಮ್ಮ ಪ್ರಾಣವರು ಸಿಗ್ತಿಲ್ಲ, ಪ್ರಾಣ ಕೊಡೋಕ್ಕೂ ತಯಾರಾಗಿದ್ವಿ. 5,300 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೂಡ 5,000 ಕೋಟಿ ಕೊಡಬೇಕು ಅಂತ ಹೇಳಿ ವಾಹಿನಿ ಮುಖಾಂತರ ನಾವು ಸರ್ಕಾರಗಳನ್ನು ಒತ್ತಾಯ ಮಾಡ್ತೀವಿ. ವಿರೋಧ ಪಕ್ಷ ಅಶೋಕ್ ಅನ್ನದಾತ ಸುಖಿ ಭವ.